ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿ ಲೈಫ್ ಲ್ಯಾಕ್ಸ್ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ಒಂದು ವಿಜುವಲ್ಸ್ನ ನೋಡ್ತಾ ಇದ್ದರೆ ಒಂದು ಊಹೆ ಬರ್ಬೋದು ನಿಮ್ಮ ತಲೆಯಲ್ಲಿ ಯಾವ ದೇವಾಲಯ ಅಂತ ಹೇಳ್ಬಿಟ್ಟು. ಎಸ್, ನೀವು ಊಹಿಸಿರುವಂಥ ದೇವಾಲಯ ಅದೇ ಕರೆಕ್ಟ್. ಸಾಗರದಿಂದ ಸರಿಸುಮಾರು 40 ಕಿಲೋಮೀಟರ್ ದೂರ ಸಾಗಿದ್ರೆ ಸಿಗುವಂಥದ್ದೇ ಶ್ರೀ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದೇವಾಲಯ. ಆ ದೇವಾಲಯದ ದರ್ಶನ ಮಾಡಿಸೋದಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ದರ್ಶನಕ್ಕೆ ಹೋಗೋಣ. ನೀವು ಅಮ್ಮನವರ ದರ್ಶನ ಮಾಡಬೇಕು ಅಂತ ಹೇಳಿದರೆ ಸಾಗರದಿಂದ ಸರಿಸುಮಾರು 40 ಕಿಲೋಮೀಟರ್ ಸಾಗಬೇಕಾಗುತ್ತದೆ. ಅದರ ಮಧ್ಯದಲ್ಲಿ ನಿಮಗೆ ಪವಿತ್ರ ಶರಾವತಿ ನದಿಯ ಹಿನ್ನೀರಿನಲ್ಲಿ ತಾವು ಸಾಗಬೇಕಾಗತ್ತೆ. ಸಾಗುವಂಥ ಸಂದರ್ಭದಲ್ಲಿ ನೀವು ಅಷ್ಟೊಂದು ಈಸಿಯಾಗಿ ಸಾಗೋದಕ್ಕಾಗಲ್ಲ. ಅಲ್ಲಿ ಲಾಂಜರ್ ಸಹಾಯವನ್ನು ಪಡಿಬೇಕಾಗತ್ತೆ. ಲಾಂಜರ್ ಅಂತ ಹೇಳಿದರೆ ತುಂಬ ಬೃಹತ್ ಗಾತ್ರದ ಲಾಂಜರ್ ಅಂತಲೇ ಹೇಳ್ಬೋದು. ಆ ಲಾಂಜರ್ನಲ್ಲಿ ಸರಿಸುಮಾರು 2 ಪ್ರಯಾಣಿಕ ಬಸ್ಸುಗಳು ಹಾಗೂ 8ರಿಂದ 10 ಕಾರುಗಳು, ಜೊತೆಗೆ ಆಟೋಗಳು, ಜೊತೆಗೆ ದ್ವಿಚಕ್ರ ವಾಹನಗಳು, ಜೊತೆಗೆ 100 ಜನ ಪ್ರಯಾಣಿಕರನ್ನು ಸಾಗಿಸಬಹುದಾದ ಬೃಹತ್ ಗಾತ್ರದ ಲಾಂಚರ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಯಾರೆಲ್ಲ ಈ ಲಾಂಜರ್ನಲ್ಲಿ ಲಾಂಜರ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅವರೆಲ್ಲ ಆದಷ್ಟು ಬೇಗ ಹೋಗಿ ಲಾಂಜರ್ ಎಕ್ಸ್ಪೀರಿಯೆನ್ಸ್ನ ಮಾಡಿ. ಇಲ್ಲ ಅಂತ ಹೇಳಿದರೆ ಕರ್ನಾಟಕ ಸರ್ಕಾರದಿಂದ ಈಗಾಗಲೇ ಕೇಬಲ್ ಸೇತುವೆಯನ್ನು ನಿರ್ಮಾಣಗೊಳ್ಳುವ ಕಾರ್ಯ ಪ್ರಗತಿಯಲ್ಲಿದೆ. ಅದು ಇನ್ನೇನು 2 ಅಥವಾ 3 ವರ್ಷಗಳಲ್ಲಿ ಆ ಒಂದು ಕಾರ್ಯ ಪೂರ್ಣಗೊಂಡ್ರೆ ಈ ಒಂದು ಲಾಂಜರ್ಸ್ ಇರುವುದಿಲ್ಲ ಅಂಥೇಳಿ ಸ್ಥಳೀಯರು ಹೇಳ್ತಾರೆ. ಹಾಗಾಗಿ ಯಾರೆಲ್ಲ ಲಾಂಜರ್ ಪ್ರಯಾಣನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಥವಾ ಹೋಗಬೇಕು ಅಂತ ಅಂದ್ಕೊಂಡಿರೋ ಆದಷ್ಟು ಬೇಗ ಹೋಗಿ ವಿಸಿಟ್ ಮಾಡಿ ಲಾಂಜರ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಾಲಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನವು ಕರ್ನಾಟಕ ರಾಜ್ಯದ ಸಿಗಂದೂರು, ಕಳಸವಳ್ಳಿ, ಶಿವಮೊಗ್ಗದಲ್ಲಿದೆ. ಸಿಗಂದೂರು ಗ್ರಾಮದಲ್ಲಿ ಮುಖ್ಯವಾಗಿ ನೋಡಬೇಕಾದದ್ದು ಈ ಪವಿತ್ರ ದೇವಾಲಯ. ಚೌಡೇಶ್ವರಿ ಎಂದು ಕರೆಯಲ್ಪಡುವ ಸಿಗಂದೂರೇಶ್ವರಿ ದೇವಿಯನ್ನು ದೇವಾಲಯದಲ್ಲಿ ಗೌರವಿಸಲಾಗುತ್ತದೆ. 300 ವರ್ಷಗಳ ಹಿಂದೆ ಪವಿತ್ರ ಶರಾವತಿ ನದಿಯ ದಡದಲ್ಲಿ ದೇವಿಯ ವಿಗ್ರಹವನ್ನು ಕಂಡುಹಿಡಿಯಲಾಯಿತು ಎಂದು ಜನರು ಹೇಳುತ್ತಾರೆ. ಮತ್ತೊಂದು ಕುತೂಹಲಕಾರಿ ಸಂಗತಿ ಎಂದರೆ ವಾರ್ಷಿಕವಾಗಿ ದೇವಾಲಯಕ್ಕೆ ಭಕ್ತರು ಬರುತ್ತಾರೆ ಅಂತಲೇ ಹೇಳ್ಬೋದು. ಸಿಗಂದೂರು ಶರಾವತಿ ನದಿ ಮತ್ತು ಸಮೃದ್ಧ ಕಾಡುಗಳಿಂದ ಸುತ್ತುವರಿದಿರುವ ಒಂದು ಸಣ್ಣ ಹಳ್ಳಿಯಾಗಿದೆ. ಗ್ರಾಮವು ಕರ್ನಾಟಕ ರಾಜ್ಯದಲ್ಲಿದೆ ಮತ್ತು ಇದು ಸಾಗರ ತಾಲೂಕಿನಲ್ಲಿದೆ. ಚೌಡೇಶ್ವರಿ ದೇವಿಯು ದೇವಾಲಯದಲ್ಲಿ ವಾಸಿಸುತ್ತಾಳೆ. ಆಕೆಯನ್ನು ದೇವಸ್ಥಾನ ಮತ್ತು ಗ್ರಾಮದಲ್ಲಿ ಸಿಗಂದೂರು ಚೌಡೇಶ್ವರಿ ಎಂದು ಕರೆಯುತ್ತಾರೆ. ಇಲ್ಲಿ ವಾಸಿಸುವ ದೇವಿಯು ಅತ್ಯಂತ ಶಕ್ತಿಶಾಲಿ ಎಂದು ಭಾವಿಸಲಾಗಿದೆ ಮತ್ತು ಗ್ರಾಮಕ್ಕೆ ಹತ್ತಿರದ ಪಟ್ಟಣವಾದ ಸಾಗರ ತಾಲೂಕು ಸರಿಸುಮಾರು 42 ಕಿಲೋಮೀಟರ್ ದೂರದಲ್ಲಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ದೇವಾಲಯವು ತಾಯಿ ಸಿಗಂದೂರು ಚೌಡೇಶ್ವರಿಯ ಮತ್ತೊಂದು ವಿಗ್ರಹವನ್ನು ಹೊಂದಿದೆ. ವಿಗ್ರಹವು ಬಹಳ ಹಳೆಯದು. ಸುಮಾರು 300 ವರ್ಷಗಳ ಹಿಂದೆ ಶರಾವತಿ ನದಿಯ ದಡದಲ್ಲಿ ಚೌಡೇಶ್ವರಿಯ ವಿಗ್ರಹವು ಕಂಡುಬಂದಿದೆ. ಭಕ್ತರು ಶಾಂತಿ ಮತ್ತು ಸಂಪತ್ತನ್ನು ತರಲು ಈ ಪ್ರತಿಮೆಯನ್ನು ಪ್ರಾರ್ಥಿಸುತ್ತಾರೆ ಮತ್ತು ಪೂಜಿಸುತ್ತಾರೆ. ಸಾಕಷ್ಟು ಬಸ್ಗಳು, ರಿಕ್ಷಾಗಳು ಮತ್ತು ಟ್ಯಾಕ್ಸಿಗಳು ನಿಮ್ಮನ್ನು ಹತ್ತಿರದ ಸಿಗಂದೂರು ಗ್ರಾಮಕ್ಕೆ ಕರೆದೊಯ್ಯುತ್ತದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹೆಚ್ಚಿನ ಸಮಯದಲ್ಲಿ ಇಲ್ಲಿನ ಹವಾಮಾನವು ಆಹ್ಲಾದಕರವಾಗಿರುತ್ತದೆ. ಇಲ್ಲಿ ಬೇಸಿಗೆಯು ಸಾಕಷ್ಟು ಬಿಸಿಯಾಗಿದ್ದರೂ ಮತ್ತು ಮಾನ್ಸೂನ್ ಸಾಕಷ್ಟು ಮಳೆಯನ್ನು ತರಬಹುದಾದರೂ ಈ ಪ್ರದೇಶವು ಸಾಧಾರಣ ಮಳೆಯನ್ನು ಮಾತ್ರ ಪಡೆಯುತ್ತದೆ ಅಂತಲೇ ಹೇಳ್ಬೋದು. ಮತ್ತು ದೇವಾಲಯದ ಇತಿಹಾಸವನ್ನು ನೋಡೋದಾದರೆ ಫ್ರೆಂಡ್ಸ್, ಶ್ರೀ ಚೌಡೇಶ್ವರಿ ದೇವಸ್ಥಾನವು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಸಿಗಂದೂರು ನಗರ ಶ್ರೀಮಂತವಾಗಿದೆ. ಶ್ರೀ ದೇವಿ ಕ್ಷೇತ್ರವು ಸರಿಸುಮಾರು 300 ವರ್ಷಗಳಿಂದಲೂ ಇದೆ ಅಂತಲೇ ಹೇಳ್ಬೋದು. ಸಾಗರ ಪಟ್ಟಣವು ಸಿಗಂದೂರು ಕ್ಷೇತ್ರದಿಂದ ಸುಮಾರು 42 ಕಿಲೋಮೀಟರ್ ದೂರದಲ್ಲಿದೆ. ಅದರ ಹತ್ತಿರದಲ್ಲಿದೆ. ತಾಯಿ ಚೌಡೇಶ್ವರಿಯ ನಿಜವಾದ ಹೆಸರು ಸಿಗಂದೂರೇಶ್ವರಿ. ಸಿಗಂದೂರು ಕರ್ನಾಟಕ ರಾಜ್ಯದ ಸಾಗರ ತಾಲೂಕಿನಲ್ಲಿರುವ ಒಂದು ಸಣ್ಣ ಪಟ್ಟಣ. ಶರಾವತಿ ನದಿಯು ಗ್ರಾಮದ 3 ಕಡೆ ಲಿಂಗನಮಕ್ಕಿ ಅಣೆಕಟ್ಟನ್ನು ನಿರ್ಮಿಸಿದೆ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನವು ಈ ಸ್ಥಳವನ್ನು ಪ್ರಸಿದ್ಧವಾಗಿಸಿದೆ. ಇದನ್ನು ನೋಡಲು ಪ್ರತಿನಿತ್ಯ 100 ಭಕ್ತರು ಬರುತ್ತಾರೆ. ಹೊಳೆಕೊಪ್ಪ ರಾಮಪ್ಪನವರು 2013ರಲ್ಲಿ ದೇವಸ್ಥಾನದ ಕಾರ್ಯದರ್ಶಿಯಾದರು. ಅಂದಿನಿಂದ ಇಂದಿನವರೆಗೂ ದೇವಸ್ಥಾನದ ಸಮಿತಿಯಿಂದ ದೇವಸ್ಥಾನವನ್ನು ನಡೆಸಿಕೊಂಡು ಬರಲಾಗುತ್ತಿದೆ.
ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಸಿಗಂದೂರಿನಲ್ಲಿ ವಿಶೇಷವಾದಂಥ ಪೂಜೆ ಮತ್ತು ಪುನಸ್ಕಾರ ನಡೆಯುತ್ತದೆ ಅಂತಲೇ ಹೇಳ್ಬೋದು. ಮತ್ತು ಮಕರ ಸಂಕ್ರಾಂತಿಯ ದಿನ ಅಂದರೆ ಜನವರಿ 14 ಮತ್ತು 15ರಂದು ಸಿಗಂದೂರೇಶ್ವರಿಗೆ ಪ್ರತಿ ವರ್ಷ ಜಾತ್ರೆ ನಡೆಸಲಾಗುತ್ತದೆ. ಮಕರ ಸಂಕ್ರಾಂತಿಯಂದು ಜನರು ಶರಾವತಿ ನದಿಯ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವಾಗ ದೇವಿಯನ್ನು ಪ್ರಾರ್ಥಿಸುತ್ತಾರೆ ಅಂತಲೇ ಹೇಳ್ಬೋದು. ಒಂದು ದೊಡ್ಡ ಊಟದ ಹಾಲನ್ನು ಸಹ ನಿರ್ಮಿಸಲಾಗಿದೆ. ವಾರ್ಷಿಕವಾಗಿ ಲಕ್ಷಾಂತರ ಆರಾಧಕರಿಗೆ ಆಹಾರವನ್ನು ಒದಗಿಸಲಾಗುತ್ತದೆ ಅಥವಾ ನೀಡಲಾಗುತ್ತದೆ ಅಂತಲೇ ಹೇಳ್ಬೋದು. ದೈನಂದಿನ ಪೂಜಾ ಸಮಯವನ್ನು ನೋಡೋದಾದರೆ ಪ್ರತಿದಿನ ಬೆಳಗಿನ ಜಾವ 3:30ರಿಂದ ಸಂಜೆ 7:30ರವರೆಗೆ ದೇವಿಯ ದರ್ಶನವನ್ನು ಪಡೆಯಬಹುದು ಅಂತಲೇ ಹೇಳ್ಬೋದು. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಪೂಜಾ ಸಮಯಗಳನ್ನು ನೋಡೋದಾದರೆ ಬೆಳಗ್ಗೆ 3ರಿಂದ ಮಧ್ಯಾಹ್ನ 2:30ರವರೆಗೆ ಮಾತ್ರ ಇರುತ್ತದೆ. ಹಾಗೂ ಆ ಒಂದು ಅಮಾವಾಸ್ಯೆ ಹುಣ್ಣಿಮೆಯಂದು ಸಂಜೆ ಪೂಜೆ ಇರುವುದಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಸ್ಥಳದಲ್ಲಿ ಪ್ರತಿ ವರ್ಷ ದೊಡ್ಡ ಜಾತ್ರೆಯು ನಡೆಸಲಾಗುತ್ತದೆ. ಈ ವಾರ್ಷಿಕ ಜಾತ್ರೆಯು ಜನವರಿಯಲ್ಲಿ ಮಕರ ಸಂಕ್ರಾಂತಿಯ ದಿನದಂದು ನಡೆಯುತ್ತದೆ. ಈ ಸಂದರ್ಭದಲ್ಲಿ ದಕ್ಷಿಣ ಭಾರತದ ವಿವಿಧ ಪ್ರದೇಶಗಳಿಂದ ಜನರು ಸಿಗಂದೂರು ಚೌಡೇಶ್ವರಿ ದೇವಿಯ ದೈವಿಕ ಅನುಗ್ರಹವನ್ನು ಪಡೆಯಲು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಹಿಂದೂ ಸಂಪ್ರದಾಯದ ಪ್ರಕಾರ ಮಕರ ಸಂಕ್ರಾಂತಿ ಅತ್ಯಂತ ಮಂಗಳಕರ ದಿನಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಸ್ಥಳದಂತೆ ಭಾರತ ಉಪಖಂಡದ ಐಟಿ ಕೇಂದ್ರವಾದ ಕರ್ನಾಟಕವು ತನ್ನದೇ ಆದ ವಿಶಿಷ್ಟ ಗುಣಗಳನ್ನು ಹೊಂದಿದೆ. ಭಾರತದ ಸಂಯೋಜಿತ ಸಂಸ್ಕೃತಿಗೆ ಕರ್ನಾಟಕದ ಕೊಡುಗೆಯು ಯಾವುದೇ ಭಾರತೀಯ ಪ್ರಾಂತ್ಯಕ್ಕಿಂತ ಕಡಿಮೆ ಇಲ್ಲ. ಇದು ಕಲೆ, ಸಂಗೀತ, ಧರ್ಮ ಮತ್ತು ತತ್ವಶಾಸ್ತ್ರಕ್ಕೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದೆ. ಕರ್ನಾಟಕದ ಸಂಸ್ಕೃತಿಯು ಎಷ್ಟು ಕ್ರಿಯಾತ್ಮಕವಾಗಿದೆ ಎಂದರೆ ಅದು ತನ್ನ ಅಸ್ತಿತ್ವವನ್ನು ಹೊಸ ಪರಿಮಳದೊಂದಿಗೆ ತುಂಬುತ್ತದೆ ಅಂತಲೇ ಹೇಳ್ಬೋದು.
ಮತ್ತು ಯಾರೆಲ್ಲ ಮೊದಲನೇ ಬಾರಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಮುಂದಿನ ವಿಡಿಯೋ ತಮಗೆ ಆದಷ್ಟು ಬೇಗ ತಲುಪುತ್ತೆ ಅಂತ ಹೇಳ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಹಾಗೂ ಮತ್ತೊಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಂತ ಹೇಳೋದ್ರೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್.